ಇದು ಒಂದಿದ್ರೆ ಸುಖ ಬೇಕು ಅಂದರೆ ದುಃಖಕ್ಕೆ ನೋವು ಬಂದೇ ಬರುತ್ತೆ, ಭಯ ಬಂದೇ ಬರುತ್ತೆ. ನಾವು ಒಳಗಡೆ ಹೋಗಬೇಕು. ಈಗ ಅಜ್ಞಾನದಿಂದಲೇ ಈ ಪೇನ್ ಆ್ಯಂಡ್ ಪ್ಲೆಷರ್, ನಾಟ್ ಫ್ರಮ್ ಟ್ರೂತ್. ಸತ್ಯದಿಂದ ಪೇನ್ ಆ್ಯಂಡ್ ಪ್ಲೆಷರ್ ಬರೋಕ್ಕೆ ಸಾಧ್ಯವೇ ಇಲ್ಲ. ಸತ್ಯದಿಂದ ಅಲ್ಲ, ಇಟ್ ಕಮ್ಸ್ ಫ್ರಮ್ ಇಗ್ನೋರೆನ್ಸ್ ಆಫ್ ರಿಯಾಲಿಟಿ. ನಮಗೆ ನೋವು ಯಾಕೆ ಬಂದಿದೆ? ಸತ್ಯದ ಬಗ್ಗೆ ಜ್ಞಾನ ಇಲ್ಲದೆ ಇರೋದ್ರಿಂದ ನೋವು ನಲಿವು ಸಿಕ್ಕಾಕೊಂಡಿದ್ದೀವಿ. ಇನ್ನೊಂದು ಸತಿ ಹೇಳ್ತೀನಿ, ಸತ್ಯದ ಬಗ್ಗೆ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಸತ್ಯದ ಬಗ್ಗೆ ನಮಗೆ ಜ್ಞಾನ ಇಲ್ಲ, ಅಜ್ಞಾನ ಇದೆ. ಇಟ್ಸ್ ಅನ್ ಇಗ್ನೋರೆನ್ಸ್ ಆಫ್ ರಿಯಾಲಿಟಿ. ಇಗ್ನೋರೆನ್ಸ್ ಆಫ್ ರಿಯಾಲಿಟಿ ಇದು. ಸತ್ಯದ ಬಗ್ಗೆ ನಮಗೆ ಅಜ್ಞಾನ, ಅದರಿಂದ ಬಂದಿದೆ. ಯಾಕೆ? ಈ ನೋವು ಮತ್ತೆ ನಲಿವು ಎರಡರಲ್ಲೂ ಕೂಡ ಸಿಕ್ಕಾಕೊಂಡು ಭಾವ ಭಯದಲ್ಲಿ ಒದ್ದಾಡ್ತಾ ಇದ್ದೀವಿ. ಈಗ ನಿಮ್ಮ ಸಾಧನೆಯಲ್ಲಿ ಆ ವಿಟ್ನೆಸ್ ಅನ್ನೋದು, ಸಾಕ್ಷಿ ಅನ್ನೋದು ಬಲವಾಗ್ತಾ ಹೋಗ್ತಾ ಇದ್ರೆ ನಿಮ್ಮ ಸಾಧನೆಯಲ್ಲಿ ನೋಡ್ಕೊಳ್ಳಿ, ಇದೊಂದು ಸತ್ಯ ಇದೆಯಲ್ಲ, ಕಾಣ್ತಾ ಇರೋದಲ್ಲ, ಒಳಗಡೆ ಇರೋದು ಸತ್ಯ ಇದೆಯಲ್ಲ, ಅದೊಂದು ಬಿಟ್ಟು ನನಗೆ ಇನ್ನೇನು ಬೇಡ ಅನ್ನೋದು ಬರುತ್ತೆ. ಅದು ನಿಮ್ಮಲ್ಲಿ ಇಂಪ್ರೂವ್ಮೆಂಟ್. ನಿಮ್ಮ ಮನಸ್ಸಿಗೆ ಇದೊಂದು ಸತ್ಯ ಬೇಕು, ಬೇರೆ ಏನೂ ಬೇಡ ಅಂದಾಗ, ನಥಿಂಗ್ ಎಲ್ಸ್, ಏನೂ ಬೇಡ, ನನಗೆ ಈ ಸತ್ಯ ಬೇಕು ಅಂತ ಬಂದಾಗ ನಿಮಗೆ ಒಳಗಡೆಯಿಂದ ನಿಜವಾಗ್ಲೂ ಅನುಗ್ರಹವಾಗುತ್ತೆ. ಇದು 100% ಟ್ರೂತ್ ನಿಮಗೆ ಬರಬೇಕು. ನನ್ನ ಜೀವನದಲ್ಲಿ ಇದೊಂದು ಬಿಟ್ಟು ನನಗಿನ್ನೇನು ಬೇಡ, ಆಗ ಅದು ಸಿಗತ್ತೆ, ಎಲ್ಲ ಸಿಗತ್ತೆ. ಗೊತ್ತಾಯ್ತಾ? ಇದನ್ನ, ಈ ರೀತಿ ಆನಂದವನ್ನ, ಈ ರೀತಿ ಸಂತೋಷವನ್ನ, ಜ್ಞಾನವನ್ನ ಯಾವ ಗುರುಗಳು ಕೂಡ ಕೊಡಕ್ಕಾಗೋದಿಲ್ಲ, ಕೊಡಲ್ಲ. ಯಾವ ಗುರುಗಳು ಕೂಡ ತೆಗೆದು ಕೊಡಕ್ಕಾಗಲ್ಲ. ಯಾವ ಪುಸ್ತಕನೂ ನಿಮಗೆ ಈ ಜ್ಞಾನವನ್ನು ಕೊಡಕ್ಕಾಗೋದಿಲ್ಲ. ಇದು ನಿಮ್ಮ ಮನಸ್ಸಿಗೆ ಹೋಗಬೇಕು, ನೀವೇ ಸಂಪಾದಿಸ್ಕೋಬೇಕು ಅಂತ. ನೀವೇ ಡೆಲಿಬರೇಟ್ ಆಗಿ ಇಷ್ಟಪಟ್ಟು ಇದೊಂದೇ ಬೇಕು ಅಂತ ಹಿಡ್ಕೊಂಡು ಸಂಪಾದಿಸ್ಬೇಕಾಗತ್ತೆ. ಇದನ್ನು ಮಧ್ಯದಲ್ಲಿ ದಾರಿಗಳು ಒಂದೊಂದ್ಸತಿ ಆ ಕಡೆ ಈ ಕಡೆ ಆಗ್ಬಿಡುತ್ತೆ. ಆಗ ನಿಮ್ಮ ಪ್ರೋಗ್ರೆಸ್ಸು ನಿಧಾನ ಆಗ್ಬಿಡುತ್ತೆ. ಎಷ್ಟೋ ಸತಿ ನೀವು ಅನ್ಕೊಂಡಿದ್ದೀರಾ, ನಂಗೆ ಇದೊಂದೇ ಬೇಕು ಅಂತಲೇ ಕೆಲ ಮುಕ್ತಿ ಕೊಡಿ, ಇನ್ನೇನು ಬೇಡ ಅಂತಲೇ ಬರ್ತೀರಾ. ಆದರೆ ಎಷ್ಟೊಂದು ಡಿವಿಯೇಟ್ ಆಗಿಬಿಡುತ್ತೆ ಮಧ್ಯ ಮಧ್ಯ. ಆಗ ನಮ್ಮ ನಿಜವಾದ ಪರ್ಪಸ್ಸು, ನಾವು ಅದನ್ನು ಸಾಧನೆ ಮಾಡೋದು, ಆ ದಾರಿನಲ್ಲಿ ಹೋಗೋದು ನಿಧಾನ ಆಗಿಬಿಡುತ್ತೆ. ಅಥವಾ ಎಷ್ಟೋ ಸತಿ ಕುಂಠಿತವಾಗಿಬಿಡುತ್ತೆ, ಸ್ಲೋ ಆಗಿಬಿಡುತ್ತೆ ನೀವು ಹೋಗೋದು. ಯಾಕೆಂದರೆ ಮಧ್ಯ ಮಧ್ಯದಲ್ಲಿ ಡೈವರ್ಷನ್ಗಳಾಗತ್ತೆ. ಸಾಕ್ಷಿ ಯಾವಾಗ ಬೆಳೀತಾ ಹೋಗ್ತಾ ಇರುತ್ತೆ, ಆಗ ಡೈವರ್ಷನ್ಗೆ ಒಳಗಿನ ಸಾಕ್ಷಿ ಅದು ಆಸ್ಪದ ಕೊಡೋದಿಲ್ಲ. ಈಗ ಇದು ಹೊರಗಿನ ಅಚೀವ್ಮೆಂಟ್ ಅಲ್ಲ, ಇದು ಒಳಗಿನ ಅಟೈನ್ಮೆಂಟ್. ಇದು ನೆನಪಿರಲಿ. ಒಳಗಿಂದ ನಾವು ಸಂಪಾದಿಸ್ಕೋಬೇಕು. ಇದು ನಮ್ಮ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್, ಇದು ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಾಯಿತು. ಇದಕ್ಕೆ ಸಾಕ್ಷಿ ಬೇಕೇ ಬೇಕು, ನಮಗೊಂದು ನಿರ್ಧಾರ ಬೇಕು. ಅದು ಬೇಕೇ ಬೇಕನ್ನೋ ಒಂದು ನಿರ್ಧಾರ ಮನಸ್ಸಿಗೆ ಬರಬೇಕಾಗತ್ತೆ. ಈ ಒಂದು ನಿರ್ಧಾರ ಬಂದ್ಬಿಟ್ಟಾಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಗುರುಗಳ ಬೋಧನೆ ಏನೇನಿದೆ, ಉಪನಿಷತ್ತುಗಳು ಏನೇನು ಹೇಳ್ತಾ ಇದೆ, ಕೃಷ್ಣ ಪರಮಾತ್ಮ ಏನೇನು ಹೇಳಿದಾನೆ, ಎಲ್ಲವನ್ನೂ ಕೂಡ ಬೇಡ ಅನ್ನಲ್ಲ, ಎಲ್ಲವೂ ಕೂಡ ನಮಗೆ ಕ್ಲಿಯರ್ ಆಗಿ ಮ್ಯಾಪ್, ನಾವು ಎಲ್ಲಿಗೆ ಹೋಗಬೇಕು ಅಂತ ತೋರಿಸುತ್ತೆ. ಈ ಮ್ಯಾಪ್ ನಿಜವಾಗ್ಲೂ ಬೇಕು. ಯಾಕೆಂದರೆ ನಿಮಗೆ ದಾರಿ ಇನ್ನೂ ಗೊತ್ತಿಲ್ಲ. ಬಿಕಾಸ್ ಇಟ್ಸ್ ಅನ್ ಅನ್ನೋನ್ ಜರ್ನಿ. ಒಳಗಡೆ ಹೋಗೋದು ಇಟ್ಸ್ ಅನ್ ಅನ್ನೋನ್ ಜರ್ನಿ. ಇಟ್ ಈಸ್ ರಿಯಲಿ ಎ ಟಫ್ ಜರ್ನಿ. ನಮಗೆ ಮ್ಯಾಪ್ ಬೇಕೇ ಬೇಕು. ಮ್ಯಾಪ್ ಇದ್ದರೆ ಸುಲಭ. ಅದರಿಂದ ಹೊರಗಿನ ಜ್ಞಾನ ಏನೇ ಇದ್ದರೂ ಕೂಡ ಗುರುಗಳೇ ಕೊಟ್ಟಿರಬಹುದು, ಅಥವಾ ಪುಸ್ತಕನೇ ಓದಿರಬಹುದು, ನಿಮ್ಮ ಜೀವನದ ಅನುಭವಗಳೇ ಆಗಿರಬಹುದು. ಎಲ್ಲವೂ ಕೂಡ ಇಟ್ ಈಸ್ ನಾಟ್ ಎ ಡೆಸ್ಟಿನೇಷನ್. ಹೊರಗಡೆ ಇದು ಗುರಿ ಅಲ್ಲ, ಗೋಲ್ ಅನ್ನೋದು ಹೊರಗಡೆ ಇಲ್ಲ. ಇಟ್ ಈಸ್ ಓನ್ಲಿ ಎ ಮ್ಯಾಪ್ ಅನ್ನೋದು ಬರಲಿ. ಇವತ್ತಿಂದ ನಿಮ್ಮ ಸಾಕ್ಷಿ ಇನ್ನೂ ಬೆಳೀತಾ ಹೋಗಲಿ ಮೆಡಿಟೇಷನ್ಗೆ. ಮತ್ತು ನಿಮ್ಮ ಮ್ಯಾಪನ್ನು ನಿಮಗೆ ಕಾಣೋ ಹಾಗೆ ಯಾವಾಗಲೂ ಕ್ಲಿಯರ್ ಆಗಿ ನಿಮಗೆ ಸ್ಪಷ್ಟವಾದ ಒಂದು ಪ್ರಜ್ಞೆ ಜಾಗೃತವಾಗಿರಲಿ. ಆ ಮ್ಯಾಪ್ ಕಾಣಿಸ್ಬೇಕು. ಮ್ಯಾಪ್ನ ಎಷ್ಟೋ ಸತಿ ಮ್ಯಾಪ್ ಇರುತ್ತೆ, ಆದರೆ ಮ್ಯಾಪನ್ನು ಕೂಡ ಸ್ಟಡಿ ಮಾಡಬೇಕಾಗತ್ತೆ. ನಮ್ಗೆ ಅವಾಗೇನು ಗೊತ್ತಾಗಬೇಕು? ಮ್ಯಾಪ್ ಇಟ್ಕೊಂಡ್ರೆ ಕೈನಲ್ಲಿ ನಮಗೆ ದಿಕ್ಕುಗಳು ಗೊತ್ತಿರಬೇಕು. ಯಾವ್ದು ನಾರ್ತು, ಯಾವ್ದು ಸೌತು ಅಲ್ಲಿ ಬರ್ದಿರುತ್ತೆ. ನಾರ್ತು ಸೌತೆ ಗೊತ್ತಿಲ್ಲದೆ ಇದ್ದರೆ, ದಿಕ್ಕುಗಳು ಗೊತ್ತಿಲ್ಲದೆ ಇದ್ದರೆ, ನೀವು ದಿಕ್ಕೇ ತಪ್ಪಿದ್ರೆ ಮ್ಯಾಪ್ ಇದ್ದರೆ ಪ್ರಯೋಜನ ಇಲ್ಲ. ನಿಮಗೆ ದಿಕ್ಕು ಗೊತ್ತಿರಬೇಕು. ಯಾವ ದಿಕ್ಕಲ್ಲಿ ನಾವು ನೋಡಬೇಕು, ಮ್ಯಾಪ್ನಲ್ಲಿ ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಿರಬೇಕು. ಅದೊಂದೇ ದಿಕ್ಕು ಯಾವುದು ನಿಮಗಿರೋದು ಇವಾಗ ಸಾಧನೆಗೆ ಒಳ ದಿಕ್ಕು. ನಿಮ್ಮ ಹೋಮ್ವರ್ಕಲ್ಲಿ ನೀವು ಏನೇ ಮಾಡಿದ್ರೂ ಒಳಕ್ಕೆ ಹೋಗೋಕ್ಕೆ ಇದು ಪೂರಕವಾಗಿರಬೇಕು. ಮತ್ತು ಸಾಕ್ಷೀಭೂತವಾಗಿ ಮಾಡಿ. ಯಾರ ಕಣ್ಣ ನೋಟಕ್ಕೂ ಮಾಡಬೇಡಿ, ಸಮಾಜದ ಕಣ್ಣಿಗೂ ಮಾಡಬೇಡಿ. ನಿಮ್ಮ ಆತ್ಮಸಾಕ್ಷಿ ಅಂತ ಇದೆಯಲ್ಲ, ಜಾಗೃತ ಆಗಲಿ. ಅದು ಸ್ವಲ್ಪ ಒಂದೊಂದು ಸತಿ ಕಣ್ಣು ಬಿಡುತ್ತೆ, ಅದು ಒಳಗಿನ ಕಣ್ಣು ಮುಚ್ಕೊಂಡ್ಬಿಟ್ಟಿರುತ್ತೆ. ಒಂದೊಂದು ಸತಿನೂ ಕೂಡ ನನ್ನ ಧ್ವನಿ ಎಚ್ಚರಿಸ್ತಾ ಇರುತ್ತೆ ನಿಮಗೆ. ಅಷ್ಟೇ, ಗುರುವಿನ ಧ್ವನಿ ಎಚ್ಚರಿಸ್ಬೇಕು.
ನೋಡ್ಕೊ ನೀನನ್ನು ಅಂತ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮಗೊಳಗೊಂದು ಸ್ಟಾಪ್ ಕ್ಲಾಕ್ ಇಟ್ಬಿಡ್ತೀನಿ ಅಂತ. ಅಂದರೆ ಆ ಸ್ಟಾಪ್ ಕ್ಲಾಕ್ ಅಂದರೆ ಒಂದು ಟೈಮರ್ ಅಂತ, ಅದು ಯಾವಾಗಲೂ ಟಿಕ್ 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 ಅಂತ ಇರುತ್ತೆ. ಹಾಗೆ ಒಳಗಡೆ ಧ್ವನಿ ನಾನು ಮಾತಾಡದೇ ಇದ್ರೂ ಸ್ವಲ್ಪ ಕನೆಕ್ಟ್ ಮಾಡಿದ್ರೆ ಸಾಕು, ಒಳಗಿಂದ ಜ್ಞಾನ ಅಜ್ಞಾನ ಜ್ಞಾನ ಅಜ್ಞಾನ ಅಂತ ಕೇಳಿಸ್ತಾ ಇರುತ್ತೆ. ನಾನು ಲೀಡರಾ, ನಾನು ಫಾಲೋವರಾ, ನಾನು ಈ ಕಡೆ ನಾನು ಅಜ್ಞಾನದ ಕಡೆ ಹೋಗ್ತಿದ್ದೀನಿ, ಅದು ಒಳಗಡೆ ಎಚ್ಚರಿಕೆ ಕೊಡ್ತಾ ಇರುತ್ತೆ ಯಾವಾಗಲೂ. ಆ ಥರ ನಿಮ್ಮ ಕಾನ್ಷಿಯಸ್ ಆಗಿ ಅರಿವಾಗಬೇಕು ನಿಮಗೆ. ಇವಾಗ ಮಾಡ್ತಿದ್ದೀರಾ, ಪ್ರಾರಂಭ ಆಗಿದೆ, ನನಗೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ನಿಮಗೆಲ್ಲ ರೀಚ್ ಆಗ್ತಾ ಇದ್ದರೆ ಇಂಟ್ಯೂಟಿವ್ಲಿ ಐ ನೋ